ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಓಂ ಗುರುಭ್ಯೋ ನಮಃ. ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿ. ನಾನು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೆಲ್ಲಾದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇದ್ರೆ ಇದೆಲ್ಲ ಜ್ಯೋತಿಷ ವಿಚಾರಗಳನ್ನ ನೀವು ಶೇರ್ ಮಾಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ಸಹ. ಇವತ್ತು ನಾನು ಮಾತಾಡುವಂತ ವಿಚಾರ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ. 2019 11 ಏಪ್ರಿಲ್ ನಿಂದ 19 ಮೇ 2019 ಎಲೆಕ್ಷನ್ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. 11ನೇ ತಾರೀಕು ಏಪ್ರಿಲ್, 18ನೇ ತಾರೀಕು ಏಪ್ರಿಲ್, 23ನೇ ತಾರೀಕು ಮತ್ತೆ 29ನೇ ತಾರೀಕು ಏಪ್ರಿಲ್ 2019, ಮತ್ತೆ 6ನೇ ತಾರೀಕು ಮೇ, ಮತ್ತೆ 12ನೇ ತಾರೀಕು ಮೇ ಮತ್ತು 19ನೇ ತಾರೀಕು ಮೇ 2019 ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ, ಲೋಕಸಭಾ ಎಲೆಕ್ಷನ್. ಈಗ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಯಾರಾಗ್ತಾರೆ? ರಾಹುಲ್ ಗಾಂಧಿ ಆಗ್ತಾರಾ ಅಥವಾ ನರೇಂದ್ರ ಮೋದಿ ಅವರೇ ಮತ್ತಿನ್ನೊಂದ್ಸಲ ಪ್ರಧಾನಮಂತ್ರಿ ಆಗ್ತಾರಾ ಅನ್ನೋದನ್ನ ಜಾತಕ ವಿಶ್ಲೇಷಣೆನ ನಾನೀಗ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ಅವ್ರು ಆಗ್ತಾರಾ ಅನ್ನೋದ್ರ ಬಗ್ಗೆ ವಿಶೇಷ ವಿಷಯ ಆಗಿದೆ ಅಷ್ಟೇ ಹೊರತು ನಿಮ್ಗೆ ಯಾರಿಗೂ ಪ್ರಭಾವ ಮಾಡಕ್ಕೋಸ್ಕರ ಅಲ್ಲ. ನೀವೆಲ್ಲ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ನೀವು ಓಟ್ ಹಾಕಿ, ನಿಮ್ಗೆ ಇಷ್ಟವಾದ ಪಕ್ಷಕ್ಕೆ ನೀವು ಓಟ್ ಹಾಕಿ. ನಿಮಗೆ ನಮ್ಮ ದೇಶವನ್ನ ಯಾರು ಪ್ರಗತಿಯಲ್ಲಿ ತರ್ತಾರೆ ಅಂತ ಅನ್ಸುತ್ತೋ ಅಂತವ್ರಿಗೆ ಓಟ್ ಹಾಕ್ರಿ. ಆದ್ರೆ ಇದು ಒಂದು ಕುತೂಹಲ, ಯಾರು ಪ್ರಧಾನಮಂತ್ರಿಯವನರು ಆಗಬಹುದು ಅನ್ನೋದನ್ನ ನಾನು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಾನೀಗ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೀವು ಅನ್ಯತಾ ಭಾವಿಸಬೇಡಿ. ನೋಡಿ, ನರೇಂದ್ರ ಮೋದಿ ಅವರ ಜನ್ಮ ತಾರೀಕು ಬಂದು 17/9/1950 ಇಸ್ವಿ. ರಾಹುಲ್ ಗಾಂಧಿ ಅವರ ಜನ್ಮ ತಾರೀಕು ಬಂದು 19/6/1970 ಇಸ್ವಿ. ರಾಹುಲ್ ಗಾಂಧಿಯ ಚಾರ್ಟ್ ಅಲ್ಲಿ ಶನಿದೇವರು ನೀಚ ಕ್ಷೇತ್ರ ಅಂದ್ರೆ ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈಗ ಎಲೆಕ್ಷನ್ ನಡೀತಾ ಇರುವಂತಹ ಸಮಯ ಏಪ್ರಿಲ್ ತಿಂಗಳು. 11ನೇ ತಾರೀಕು ಏಪ್ರಿಲ್ ಇಂದ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. 14/4/2019 ರವಿ ಗ್ರಹ ಉಚ್ಚ ಕ್ಷೇತ್ರಕ್ಕೆ ಅಂದ್ರೆ ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ, ಗೋಚಾರದ ರವಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿಯ ಮೇಲೆ ರವಿಯ ಪ್ರವೇಶ ರಾಹುಲ್ ಗಾಂಧಿ ಅವರಿಗೆ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು. ಜನಗಳು ಇವ್ರು ನಂಬಿರ್ತಾರೆ, ಓಟ್ ಹಾಕ್ತಾರೆ ಅಂತ, ಆ ಜನಗಳು ಇವ್ರಿಗೆ ಓಟ್ ಹಾಕಕ್ಕೆ ಈ ಸಮಯದಲ್ಲಿ ಅಂತ ಫಲಗಳು ರಾಹುಲ್ ಗಾಂಧಿ ಅವರಿಗೆ ಸಿಗಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ರವಿ ಮತ್ತೆ ಶನಿ ಶತ್ರುಗಳು, ತಂದೆ ಮಗನೇ ಆಗಿರ್ಬೋದು, ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಅನುಸಾರ ರವಿಗೂ ಮತ್ತು ಶನಿಗೂ ಆಗ್ಬರಲ್ಲ. ಈಗ 11ನೇ ತಾರೀಕು ಏಪ್ರಿಲ್ ರವಿ ಮೀನ ರಾಶಿಯಲ್ಲಿ ಸ್ಥಿತ. ಬುಧ ಗ್ರಹ 11ನೇ ತಾರೀಕು ಏಪ್ರಿಲ್ 2019 ಬುಧ ಕುಂಭ ರಾಶಿಯಿಂದ ಹೋಗಿ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ರವಿಗೆ ಬುಧ ಏನ್ ಮಾಡ್ಬಿಡ್ತಾನೆ, ಸಪೋರ್ಟ್ ಮಾಡ್ಬಿಡ್ತಾರೆ. ಅವಾಗ ಜನಗಳೆಲ್ಲ ವೋಟ್ ಹಾಕಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಬಿಜೆಪಿಗೆ 240 ಮೇಲೇನೆ ವೋಟ್ಗಳು ಸಿಗುವಂತ ಚಾನ್ಸಸ್ ಇದೆ. ಆಮೇಲೆ ಮೈತ್ರಿ ಸರ್ಕಾರ ಮಾಡಿದ್ಮೇಲೆ ಇವರಿಗೆ ಮ್ಯಾಕ್ಸಿಮಮ್ 272 ಮೇಲೇನೆ ಇವರಿಗೆ ಬಿಜೆಪಿಗೆ ಓಟು ಮಿಶ್ರ ಸರ್ಕಾರಕ್ಕೆ ಸಿಗುವಂತ ಚಾನ್ಸಸ್ ಇದೆ. ಕಾಂಗ್ರೆಸ್ ಮಾಡುವಂತಹ ಮಿಶ್ರ ಪಕ್ಷಗಳಿಗೆ ಅಷ್ಟೊಂದು ಈಗ ನಡೀತಿರುವಂತಹ ಸಮಯ ಅನುಸಾರ ಅಷ್ಟೊಂದು ಓಟುಗಳು ಸಿಗೋಕೆ ಚಾನ್ಸ್ ಇಲ್ಲ. ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಮಂತ್ರಿಯಾಗಿ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಾನು ನಿಮಗೆಲ್ಲ ಭವಿಷ್ಯವನ್ನ ನುಡಿತಾ ಇದ್ದೀನಿ. ಧನ್ಯವಾದಗಳು.